ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಹಲ್ಲು ನೋವು, ಒಸಡಿನಲ್ಲಿ ರಕ್ತಸ್ರಾವ ಹಾಗೂ ಹಲ್ಲಿನಲ್ಲಿ ಸಂವೇದನಾತ್ಮಕವಾಗಿರ್ತಕ್ಕಂಥ ತೊಂದರೆಗಳು, ಹಲ್ಲು ಜುಮ್ ಅನ್ನೋದು, ಮತ್ತು ಬಾಯಲ್ಲಿನೇ ಇಟ್ಟಾಗ ಹಲ್ಲಿಗೊಂಥರ ಏನಂತ ಹೇಳಿದ್ರೆ ಸೆನ್ಸಿಟಿವಿಟಿಯ ಸಮಸ್ಯೆಯಿಂದಾಗಿ ತುಂಬ ಆಹಾರ ಅಗಿಲಿಕ್ಕೂ ಕೂಡ ತುಂಬ ತೊಂದರೆ ಆಗ್ತಕ್ಕಂಥದ್ದು. ಇಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡೋಣ. ಆದ್ಮೇಲೆ ಈ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ನಾವು ಸೇವಿಸ್ತಾ ಇರತಕ್ಕಂಥ ಈ ಜಂಕ್ ಫುಡ್ಡು ಮತ್ತು ಫಾಸ್ಟ್ ಫುಡ್ಗಳು. ಈ ಜಂಕ್ ಫುಡ್ಡು ಫಾಸ್ಟ್ ಫುಡ್ಗಳಿಂದ ಅದರಲ್ಲೂ ಕೂಡ ಚಾಕ್ಲೇಟು, ಬ್ರೆಡ್, ಬಿಸ್ಕಿಟ್ ತಿಂದರೆ ಅದೆಲ್ಲ ಹಲ್ಲಿನ ಆ ಒಂದು ರಂಧ್ರಗಳಲ್ಲಿ ಹೋಗಿ ಸೇರಿಕೊಂಡು ಅಲ್ಲಿನೇ ಅದು ಹಲವಾರು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಉತ್ಪತ್ತಿ ಮಾಡಿ ಆ ಬ್ಯಾಕ್ಟೀರಿಯಾಗಳು ನಮ್ಮ ಒಸಡಿಗೆ, ನಮ್ಮ ಹಲ್ಲಿನ ನರನಾಡಿಗಳಿಗೆ ತೊಂದರೆ ಕೊಟ್ಟಾಗ ಅಲ್ಲಿ ರಕ್ತಸ್ರಾವ ಆಗೋದು, ಒಸಡು ಸವಕಳಿ ಬರೋದು, ಹಲ್ಲಿನ ಸೆನ್ಸಿಟಿವಿಟಿ ತೊಂದರೆ ಆಗೋದು, ಈ ಕಾರಣಗಳು ಹೆಚ್ಚಾಗ್ತಾ ಇದ್ದಾವೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಯುವಕರು ದುಶ್ಚಟಗಳ ದಾಸರಾಗ್ತಾ ಇದ್ದಾರೆ. ಯುವಕರು, ವೃದ್ಧರು, ಮಕ್ಕಳು ಎಲ್ಲರೂ ಕೂಡ ಒಂದು ಲೆಕ್ಕದಲ್ಲಿ ಇಂತಹ ದುಶ್ಚಟಗಳಿಗೆ ದಾಸರಾಗ್ತಾ ಇರ್ತಕ್ಕಂಥದ್ದು ಬಹಳ ದೊಡ್ಡ ಒಂದು ನೋವಿನ ಸಂಗತಿ. ಈ ಸಿಗರೇಟು, ಬೀಡಿ, ಗುಟ್ಕಾ, ತಂಬಾಕು, ಸರಾಯಿ ಎಲ್ಲ ದುಶ್ಚಟಗಳು ಬಾಯಲ್ಲಿ ಇಂಥ ಹಲ್ಲಿನ ಸಮಸ್ಯೆಗಳನ್ನು ಒಳಗೂಡಿ ಮಾರಣಾಂತಿಕ ಕ್ಯಾನ್ಸರ್ ಸಮಸ್ಯೆಗೂ ಕೂಡ ಕಾರಣ ಆಗ್ತಾ ಇದ್ದಾವೆ. ಅದಕ್ಕೆ ನಾವು ಹಲ್ಲು ಅಂತ ಹಾಗೆ ಬಿಟ್ಟಾಗ ಆ ಒಂದು ಏನೋ ಅಲ್ಲಿ ರಕ್ತಸ್ರಾವ ಆಗಿರ್ಬೋದು, ಅಲ್ಲಿ ಸಣ್ಣ ಸಣ್ಣ ಗಾಯ ಆಗ್ಬೋದು, ಅದು ಮುಂದೆ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುವ ಚಾನ್ಸಸ್ಗಳಿರ್ತವೆ. ಇತ್ತೀಚಿನ ದಿನಗಳಲ್ಲಿ ಮೌತ್ ಕ್ಯಾನ್ಸರ್ ತುಂಬ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಇಂಥ ಸಮಸ್ಯೆಗಳಿಗೆ ಮೂಲ ಕಾರಣ ಈ ದುಶ್ಚಟಗಳು. ಅದಕ್ಕೆ ಹಲ್ಲು ಅಂತ ನೆಗ್ಲೆಕ್ಟ್ ಮಾಡೋದು ಬೇಡ. ಹಲ್ಲನ್ನು ಆರೋಗ್ಯಪೂರ್ಣವಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. ದಯವಿಟ್ಟು ನೀವು ನಮ್ಮ ಪೂರ್ವಜರ ಆಹಾರ ಪದ್ಧತಿಯನ್ನು ತಿಳ್ಕೊಳ್ಬೇಕಾಗ್ತದೆ. ನಾವೆಲ್ಲ ಅದನ್ನು ಮರೆತಿದ್ದೇವೆ. ಅದಕ್ಕಾಗಿ ಇಂಥ ಸಮಸ್ಯೆಗಳು ಬಂದಿರೋದು. ನನಗೆ ನೆನಪಿದೆ, ನಮ್ಮ ಅಜ್ಜ ಮತ್ತು ನಮ್ಮ ಅಜ್ಜಿ 80-85 ವಯಸ್ಸಿನಲ್ಲೂ ಕೂಡ ಅವರು, ನಾನು ಚಿಕ್ಕವರಿರ್ಬೇಕಾದ್ರೆ ಅವರು ಕಬ್ಬನ್ನು ತಿಂತಾಯಿದ್ರು, ಹುರಿಗಡಲೆ ತಿಂತಾಯಿದ್ರು. ಭಾಳ ಅದ್ಭುತವಾಗಿರ್ತಕ್ಕಂಥ ದಂತಶಕ್ತಿಯನ್ನು ಅವರಲ್ಲಿ ನಾನು ಕಂಡೆ. ಅದಕ್ಕೆ ಕಾರಣ ಅವರು ನಮ್ಮ ಥರ ಪೇಸ್ಟ್ ಹಾಕಿ ಹಲ್ಲು ಉಜ್ತಾ ಇರಲಿಲ್ಲ. ನಾವು ಬಳಸ್ತಕ್ಕಂಥ ಪೇಸ್ಟಲ್ಲಿ ತುಂಬ ಫ್ಲೋರೈಡ್ ಅಂಶ ಇದೆ. 1000 ppmಗಿಂತಲೂ ಹೆಚ್ಚಾಗಿ ಅಧಿಕವಾಗಿದೆ. ಹಾಗೂ ಹಲವಾರು ರಾಸಾಯನಿಕ ಅಂಶಗಳು ಅದರಲ್ಲಿ ಇದ್ದಾವೆ. ಆ ಕೆಮಿಕಲ್ನಿಂದ ಹಲ್ಲು ಉಜ್ಜೋದ್ರಿಂದ ನಮಗೆ ಕ್ಯಾನ್ಸರ್ ಕೂಡ ಬರ್ಬೋದು, ಮೌತ್ ಅಲ್ಸರ್ ಜಾಸ್ತಿ ಆಗ್ಬೋದು, ಹಲ್ಲಿನ ಒಸಡುಗಳಲ್ಲಿ ಸವಕಳಿ ಉಂಟಾಗಿ ಹಲ್ಲಿನ ಒಂದು ಸೆನ್ಸಿಟಿವಿಟಿ ತೊಂದರೆ ಆಗ್ಬೋದು, ಹಾಗೂ ಹಲ್ಲು ಸಮಯಕ್ಕೆ ಮೊದಲೇ ಉದುರುವ ಒಂದು ಸಮಸ್ಯೆ ಎದುರಾಗಬಹುದು. ಹೀಗೆ ಈ ರಾಸಾಯನಿಕ ಪೇಸ್ಟನ್ನು ಮೊದಲು ನಾವು ಮನೆಯಿಂದ ಹೊರಗೆ ಹಾಕಬೇಕು. ಪೇಸ್ಟ್ ಮಾಡಬೇಕಂದ್ರೆ ಯಾವುದೇ ಮಾಡಲಿ, ನೀವು ಆಯುರ್ವೇದಿಕ್ ಆದರೂ ಮಾಡಿ, ಯಾವುದೇ ಒಂದು ಪೇಸ್ಟ್ ಮಾಡಬೇಕಂದ್ರೆ ಅದಕ್ಕೆ ಪ್ರಿಸರ್ವೇಟಿವ್ ಹಾಕಲೇಬೇಕು. ಪ್ರಿಸರ್ವೇಟಿವ್ ಹಾಕದೆ ಇನ್ನೂ ದಂತದ ಚೂರ್ಣ ಮಾಡ್ಬೋದು. ಹಲವಾರು ಚೂರ್ಣಗಳನ್ನು ನಿಮಗೆ ಮಾಡ್ಕೊಳ್ಳಿಕ್ಕೆ ಮನೇಲಿ ಹೇಳ್ತೇವೆ. ಅದನ್ನು ಮಾಡ್ಕೊಳ್ಬೋದು ನೀವು. ಅದು ಹೇಗೆ ಅಂದರೆ, ಈ ಬೇವಿನ ಚಕ್ಕೆ, ಬೇವಿನ ಗಿಡದ ಚಕ್ಕೆ, ಆಮೇಲೆ ಜಾಲಿ ಮರದ ಚಕ್ಕೆ, ಅದರ ಜೊತೆಗೆ ಮತ್ತೇನು ಅಂತ ಹೇಳಿದ್ರೆ ಹುಣಸೆ ಮರದ ಚಕ್ಕೆ, ಬಿಲ್ಪತ್ರೆ ಮರದ ಚಕ್ಕೆ, ಈ 4 ಮರದ ಚಕ್ಕೆಗಳನ್ನು ಚೆನ್ನಾಗಿ ಒಣಗಿಸಿ ಏನು ಮಾಡ್ಬೇಕಂತ ಹೇಳಿದ್ರೆ ಅವನ್ನ ಸುಡಬೇಕು. ಚೆನ್ನಾಗಿ ಸುಟ್ಟು ಬೂದಿ ಮಾಡಬೇಕು. ಆ ಬೂದಿನ ಚೆನ್ನಾಗಿ ಜಜ್ಜಿ ಪೌಡ್ರ್ ಮಾಡಬೇಕು. ಚೆನ್ನಾಗಿ ಸುಟ್ಟಾಗ ಅದು ತನ್ನಿಂದ ತಾನೇ ಬೂದಿ ಆಗುತ್ತೆ.
ಆದರೂ ಕೂಡ ಅಲ್ಪ ಸ್ವಲ್ಪ ಏನಾದರೂ ಅದರಲ್ಲಿ ಗಟ್ಟಿ ಪದಾರ್ಥ ಇದ್ದರೆ ಚೆನ್ನಾಗಿ ಅದನ್ನು ಕೂಡ ಕುಟ್ಟಿ ಪುಡಿ ಮಾಡಿ ಒಂದು ಜರಡಿ ಹಾಕಿ ಇಟ್ಟರೆ ಫೈನ್ ಪೌಡ್ರ್ ಆಗುತ್ತೆ. ಅದರಲ್ಲಿ ಅದೆಷ್ಟು ಪೌಡ್ರ್ ಇರ್ತದಲ್ಲ ಅದ್ರ ಕಾಲು ಭಾಗದಷ್ಟು ಸೈಂಧವ ಲವಣವನ್ನು ಬೆರೆಸ್ಬೇಕು. ಅದಕ್ಕೆ ಕಾಲು ಭಾಗದಷ್ಟು ಸೈಂಧವ ಲವಣವನ್ನು ಬೆರೆಸಬೇಕು. ಮತ್ತು ಅದರ ಒಂದು 10%ನಷ್ಟು, ಅಂದರೆ ಒಂದು ಅಂದಾಜಿಗೆ ಇವೆಲ್ಲ ಚೂರ್ಣ 1 kg ಇದ್ದರೆ 10 ಗ್ರಾಮ್, 100 ಗ್ರಾಮ್ 1 kg ಇದ್ದರೆ 100 ಗ್ರಾಮ್, 100 ಗ್ರಾಮ್ ಇದ್ದರೆ 10 ಗ್ರಾಮ್, ಹೀಗೆ 10%ನಷ್ಟು ಏನು ಮಾಡ್ಬೇಕಂತ ಹೇಳಿದ್ರೆ ಅದರಲ್ಲಿ ಪಚ್ಚ ಕರ್ಪೂರ ಹಾಕಬೇಕು. ಪಚ್ಚ ಕರ್ಪೂರ ಇದನ್ನು ಹಾಕಿ ಏನು ಮಾಡಬೇಕು, ಆ ಒಂದು ಪೌಡ್ರನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಇಟ್ಕೊಳ್ಬೇಕು. ಪಚ್ಚ ಕರ್ಪೂರ ಪುಡಿ ಈ ಸೈಂಧವ ಲವಣ ಎಷ್ಟು, ಕಾಲು ಭಾಗ ಅಂದರೆ 100 ಗ್ರಾಮ್ ಇದ್ದರೆ 25 ಗ್ರಾಮ್, 1 kg ಇದ್ದರೆ 250 ಗ್ರಾಮ್, ಹೀಗೆ ಇದನ್ನು ಮಿಶ್ರಣ ಮಾಡಿ ಪಚ್ಚ ಕರ್ಪೂರ ಒಂದು 10% ಅಂತ ಹೇಳಿದ್ದೀನಿ, ಅಷ್ಟು ಮಿಶ್ರಣ ಮಾಡಿ ಅದನ್ನು ಚೆನ್ನಾಗಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳೋದು. ಅದರಿಂದ ನೀವು ಹಲ್ಲುಜ್ತಾ ಬಂದರೆ 100 ವರ್ಷದವರೆಗೂ ನಿಮ್ಮ ಹಲ್ಲು ಗಟ್ಟಿಯಾಗಿರ್ತದೆ. ಹಲ್ಲುಜ್ಜೋದಂದರೆ ಬ್ರಷ್ಗಿಂತ ಬಹಳ ಒಳ್ಳೆಯದಂದರೆ ನಮ್ಮ ಕೈಗಳಿಂದ ಹಲ್ಲುಜ್ಜೋದು ಬಹಳ ಒಳ್ಳೆಯದು, ಅದ್ಭುತವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ಉಂಗುರ ಬೆರಳಿದೆಯಲ್ಲ, ಉಂಗುರ ಬೆರಳಿಂದ ಹಲ್ಲುಜ್ಜಬೇಕು ಅಂಥೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದರಿಂದ ಕರಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಕ್ಯುಪ್ರೆಷರ್ ಪಾಯಿಂಟ್ಸ್ಗಳು ಕೂಡ ಕ್ರಿಯಾಶೀಲವಾಗ್ತವೆ. ಹೀಗೆ ನಿಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಅಕ್ಯುಪ್ರೆಷರ್ ಆಗೋದ್ರ ಜೊತೆಗೆ ಹಲ್ಲು ಕೂಡ ಚೆನ್ನಾಗಿ ಆಗ್ತವೆ. ಅದ್ರ ಜೊತೆಗೆ ಹಲ್ಲು ವಿಪರೀತ ಕೆಲವು ಸಂದರ್ಭದಲ್ಲಿ ನೋವು ಬರ್ತದೆ, ಅಲ್ಲೇನೋ ವಸುಡುಗಳಲ್ಲಿ ನರದ ಒಂದು ಸಮಸ್ಯೆ ಆಗಿರ್ಬೋದು, ಬ್ಲೀಡಿಂಗ್ ಆಗಿರ್ಬೋದು, ಏನೋ ಒಂದು ಸಮಸ್ಯೆಯಿಂದ ಅದಕ್ಕೆ ತಾವು ಏನು ಮಾಡ್ಬೋದು, ಆ ನೋವನ್ನು ತಕ್ಷಣದಲ್ಲಿ ಕಡಿಮೆ ಮಾಡ್ಕೊಳ್ಳಿಕ್ಕಂದ್ರೆ ಅರ್ಧ ಚಮಚದಷ್ಟು ಪಚ್ಚ ಕರ್ಪೂರ ಮತ್ತು ಅದರಲ್ಲಿ ಒಳ್ಳೆಯ ಒರಿಜಿನಲ್ ಸ್ಫಟಿಕ ಇದ್ದರೆ ಆ ಸ್ಫಟಿಕದ ಮಣಿಯ ಒಂದು ತುಂಡನ್ನು ಹಾಕಿ ಅದನ್ನೇನು ಮಾಡಬೇಕು, 2 ಗ್ಲಾಸ್ ನೀರಿನಲ್ಲಿ ಕುದಿಸ್ಬೇಕು. ಆ ನೀರು ಕುದ್ದು 1 ಗ್ಲಾಸಿಗೆ ಇಳಬೇಕು. ಆಮೇಲೆ ಅದನ್ನು ಶೋಧಿಸಿ ಬಾಯಲ್ಲಿ ಹಾಕಿ ನೀರನ್ನು ಮುಕ್ಕಳಿಸ್ಬೇಕು. ನೀರನ್ನು ಹಿಂಗೆ ಮುಕ್ಕಳಿಸಿ ಒಂದು ಬಾಯಲ್ಲಿ ಹಾಕಿದ ಮೇಲೆ ಒಂದು 3 ರಿಂದ 5 ನಿಮಿಷ ಹಿಂಗೆ ಮುಕ್ಕಳಿಸ್ತಾ ಇರಬೇಕು. ಆಮೇಲೆ ಆ ನೀರನ್ನು ಉಗಿಬೇಕು. ಮತ್ತು ಅದೊಂದು 200 ಗ್ರಾಮ್ವರೆಗೂ 200 ml ವರೆಗೂ ಅದು ಖಾಲಿ ಆಗಬೇಕಲ್ಲ, ಹಾಗೆ ಒಂದು 7-8 ಸಲ ನೀರು ಮುಕ್ಕಳಿಸಿ ಅದನ್ನು ಉಗುಳಬೇಕು. ಅದಾದಮೇಲೆ ಇದೇನು ದಂತದ ಚೂರ್ಣನ ಹೇಳಿದ್ನಲ್ಲ, ಈ ಚೂರ್ಣವನ್ನು ಹಲ್ಲಿಗೆ ಹಚ್ಚಿ ಒಂದು 10-15 ನಿಮಿಷ ಹಾಗೆ ಬಿಡಬೇಕು. ಆಮೇಲೆ ಮತ್ತೆ ನೀರು ಮುಕ್ಕಳಿಸಿ ಉಗುಳಿದಾಗ ನೋವು ಶಮನ ಆಗ್ತದೆ. ಕೊನೆಗೆ ಒಂದು ಸ್ವಲ್ಪ ಲವಂಗದ ಎಣ್ಣೆ, ಒರಿಜಿನಲ್ ಲವಂಗದ ಎಣ್ಣೆನ ಲೇಪನ ಮಾಡ್ಕೊಳ್ಳೋದು. ಈ 3 ಸ್ಟೆಪ್ ಮಾಡೋದು. ಮೊದಲು ಪಚ್ಚ ಕರ್ಪೂರ ಮತ್ತು ಅದರ ಯಾವುದು ಅಂತ ಹೇಳಿದ್ರೆ ಸ್ಫಟಿಕದ ನೀರಿನಲ್ಲಿ ನೀರು ಮುಕ್ಕಳಿಸೋದು. ಆಮೇಲೆ ನಾನು ಮೊದಲು ಹೇಳಿದ್ನಲ್ಲ ಚೂರ್ಣ ಹೆಂಗೆ ಮಾಡ್ಕೊಳ್ಬೇಕಂತ, ಆ ಚೂರ್ಣವನ್ನು ಹಚ್ಚೋದು. ಅದು ಹಚ್ಚಿದ ಮೇಲೆ ನೀರು ಮುಕ್ಕಳಿಸಿದ ಮೇಲೆ ಕೊನೆಗೆ ಲವಂಗದ ಎಣ್ಣೆ ಹಚ್ಚೋದು. ಈ 3 ಸ್ಟೆಪ್ಪನ್ನು ನೀವು ಮಾಡಿದ್ರೆ ನಿಮ್ಮ ಹಲ್ಲು ನೋವಿನ ಸಮಸ್ಯೆ ಬಹಳ ಬೇಗ ಕಡಿಮೆ ಆಗುತ್ತೆ. ಹಾಗೆಯೇ ಮತ್ತೊಂದು ಮನೆಮದ್ದು ಅಂತ ಹೇಳಿದ್ರೆ ಹಲ್ಲು ನೋವಿನ ಸಮಸ್ಯೆಗೆ ಈ ಗೋಟಡಿಕೆ ಬರುತ್ತಲ್ಲ, ಗೋಟಡಿಕೆ, ಆ ಅಡಿಕೆಯನ್ನು ಮತ್ತು ಬೇವಿನ ಚಕ್ಕೆಯನ್ನು ಎರಡನ್ನೂ ಕೂಡ ಏನು ಮಾಡಬೇಕು, ಸುಟ್ಟು ಪುಡಿ ಮಾಡಬೇಕು. ಆ ಪುಡಿ ಮಾಡಿ ಆ ಪುಡಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಈ ಲವಂಗದ ಎಣ್ಣೆಯನ್ನು ಬೆರೆಸಿ ಹಲ್ಲುಜ್ಜಬೇಕು. ಹಲ್ಲುಜ್ಜಿ ಮತ್ತು ಅದನ್ನು ಹಲ್ಲಿಗೆ ಲೇಪಿಸಿಕೊಂಡು ಒಂದು 10-15 ನಿಮಿಷದ ನಂತರ ಮತ್ತೆ ಸೈಂಧವ ಲವಣವನ್ನು ಹಾಕಿ ಕುದಿಸಿ ಆರಿಸಿರ್ತಕ್ಕಂಥ ನೀರಿನಲ್ಲಿ ನೀರು ಮುಕ್ಕಳಿಸೋದ್ರಿಂದನೂ ಕೂಡ ಹಲ್ಲು ನೋವಿನ ಸಮಸ್ಯೆ ನಾವು ಬೇಗ ನಿವಾರಣೆ ಮಾಡ್ಕೊಳ್ಬೋದು. ಹಾಗೆಯೇ ತುಳಸಿ ಎಲೆಯ ರಸವನ್ನು ಒಂದು 2 ಚಮಚ ತುಳಸಿ ಎಲೆಯ ರಸ ಅಥವಾ ಪೇಸ್ಟ್ ತಯಾರಿಸ್ಕೊಳ್ಳಿ. 2 ಚಮಚ ತುಳಸಿ ಎಲೆ ಪೇಸ್ಟು, ಅದರಲ್ಲಿ ಒಂದು 4 ಚಿಟಿಕೆ ಕಾಳುಮೆಣಸಿನ ಪುಡಿ, ಅದರಲ್ಲಿ ಒಂದು 2ರಿಂದ 4 ಹನಿ ಬೆಳ್ಳುಳ್ಳಿ ರಸ, ಜಜ್ಜಿ ತೆಗೆದಿರ್ತಕ್ಕಂಥ ಬೆಳ್ಳುಳ್ಳಿ ರಸ, ಇವೆಲ್ಲವನ್ನು ಸೇರಿಸಿ ಹಲ್ಲಿಗೆ ಲೇಪಿಸಿ ಒಂದು 10-15 ನಿಮಿಷದ ನಂತರ ಅದನ್ನು ನೀರು ಮುಕ್ಕಳಿಸಿ ಉಗುಳಿ
ಮತ್ತು ಕೊನೆಗೆ ಲವಂಗದ ಎಣ್ಣೆಯನ್ನು ಹಚ್ಚೋದ್ರಿಂದ ಹಲ್ಲುವಿನ ಸಮಸ್ಯೆ ಬಹಳ ಬೇಗ ಕಮ್ಮಿ ಆಗ್ತದೆ. ಒಸಡಿನಲ್ಲಿ ರಕ್ತಸ್ರಾವ ಜಾಸ್ತಿ ಆಗ್ತಾಯಿದ್ರೆ ಅದರಲ್ಲಿ ಈ ಏನಂದರೆ ಬೆಳ್ಳುಳ್ಳಿ ಎಣ್ಣೆಯನ್ನು ಹಾಕಬಾರ್ದು. ಇವಿಷ್ಟು ಹಲ್ಲಿನ ಸಮಸ್ಯೆಗಳಿಗೆ ಇರ್ತಕ್ಕಂಥ ಪರಿಹಾರ ಸೂತ್ರಗಳು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ದಂತದ ಒಂದು ಆರೋಗ್ಯದ ರಕ್ಷಣೆಗೆ ಒಂದು ಪೌಡರ್ ಹೇಳಿದ್ದೀನಿ. ಚಕ್ಕೆಗಳನ್ನು ಸುಟ್ಟು ಪುಡಿ ಮಾಡಿ ಹೇಗೆ ತಯಾರು ಮಾಡ್ಕೋಬೇಕಂತ ಹೇಳಿದ್ದೀನಿ. ಅದನ್ನು ಸರಿಯಾಗಿ ಮಾಡಿಕೊಂಡ್ರೆ ನೀವು ಚೆನ್ನಾಗಿರ್ತೀರ. ನಮ್ಮ ಆಶ್ರಮದಲ್ಲಿ ಇವೆಲ್ಲವನ್ನು ಸೇರಿಸಿ ಇನ್ನೂ ಹಲವಾರು ಔಷಧಿಗಳನ್ನು ಸೇರಿಸಿ, ಅವು ಸುಲಭವಾಗಿ ದೊರೆಯೋದಿಲ್ಲ, ಅವೆಲ್ಲವನ್ನು ಸೇರಿಸಿ ಅದಕ್ಕೆ ಪ್ರೊಸೀಜರ್ ಇದೆ. ಅದನ್ನು 7 ಬಾರಿ ಅದನ್ನು ಸುಟ್ಟು ಅದನ್ನು ಭಸ್ಮ ಮಾಡಿ ಒಂದು ಹಲ್ಲಿನ ಒಂದು ಚೂರ್ಣವನ್ನು ತಯಾರಿಸಿದ್ದೇವೆ. ಅದನ್ನು ಹಚ್ಚಿ ಉಜ್ಜೋದ್ರಿಂದ ಹಲ್ಲು ಭಾಳ ಸಶಕ್ತವಾಗಿರ್ತವೆ ಮತ್ತು ಗಟ್ಟಿಮುಟ್ಟಾಗಿರ್ತವೆ. ಅತಿ ಕಡಿಮೆ ಮೌಲ್ಯದಲ್ಲಿ ನಿಮಗೆ ಆ ಒಂದು ಹಲ್ಲಿನ ಚೂರ್ಣ ಸಿಗ್ತದೆ. ಆಸಕ್ತಿ ಇರೋರು ದಯವಿಟ್ಟು ಪೇಸ್ಟನ್ನು ಬಿಟ್ಟು ಆ ಹಲ್ಲಿನ ಚೂರ್ಣವನ್ನು ನೀವು ಉಪಯೋಗಿಸ್ಕೊಳ್ಬೋದು. ಮೊದಲು ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಸಿಟಿಲಿ ವಾಸಿಸ್ತಕ್ಕಂಥವ್ರಿಗೆ, ಸಿಟಿ ವಾತಾವರಣದಲ್ಲಿರ್ತಕ್ಕಂಥವ್ರಿಗೆ ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅಂಥವ್ರು ಈ ನಮ್ಮ ಆಶ್ರಮದಿಂದ ಈ ದಂತ ಚೂರ್ಣವನ್ನು ತರಿಸ್ಕೊಂಡು ಬಳಸಬೇಕು. ಇದು ಪ್ರಚಾರಕ್ಕಾಗಿ ಅಲ್ಲ, ನಿಮ್ಮ ಆರೋಗ್ಯದ ಕಾಳಜಿಯಿಂದ ಅಂತಕ್ಕಂಥ ಮಾತನ್ನು ಮನಸ್ಸಾಕ್ಷಿಯಿಂದ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೆ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ತಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಣವಾಗದ ಕಠಿಣ ಆರೋಗ್ಯದ ಸಮಸ್ಯೆಗಳನ್ನು ಯೋಗ ಆಯುರ್ವೇದ ಪದ್ಧತಿ ಮೂಲಕ ತಾವು ಗುಣಪಡಿಸ್ಕೊಳ್ಬೋದು. ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಷ್ಟೇ. ಹಾಗೆಯೇ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕಬೇಕಂದ್ರೆ ಯೋಗವೇ ಅದಕ್ಕೆ ಪರಿಪೂರ್ಣವಾಗಿರ್ತಕ್ಕಂಥ ಪರಿಹಾರ. ಆ ನಿಟ್ಟಿನಲ್ಲಿ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು 5 ದಿನದ ಆರೋಗ್ಯ ಶಿಬಿರವನ್ನು ನಡೆಸ್ತಾ ಇದ್ದೇವೆ. ಆಹಾರದ ಮೂಲಕ, ಯೋಗದ ಮೂಲಕ ನಮ್ಮ ಆರೋಗ್ಯವನ್ನು ಹೇಗೆ ಚೆನ್ನಾಗಿಟ್ಕೊಳ್ಬೇಕು ಅನ್ನುವ ವಿಚಾರವನ್ನು ತಿಳಿಸ್ತೇವೆ. ಆಸಕ್ತಿ ಇರೋರು ಭಾಗವಹಿಸಿ. ತಮ್ಮೆಲ್ಲರಿಗೂ ಶರಣಾರ್ಥಿ.